2 ಸಮುವೇಲನು ಅಧ್ಯಾಯ 12. ಯೆಹೋವನು ನಾತಾನನನ್ನು ದಾವೀದನ ಬಳಿಗೆ ಕಳುಹಿಸಿದನು. ಅವನು ಇವನ ಹತ್ತಿರ ಬಂದು ಹೇಳಿದ್ದೇನೆಂದರೆ, ಒಂದು ಊರಲ್ಲಿ 2 ಮನುಷ್ಯರಿದ್ದರು. ಒಬ್ಬನು ಐಶ್ವರ್ಯವಂತನು, ಇನ್ನೊಬ್ಬನು ಬಡವನು. ಐಶ್ವರ್ಯವಂತನಿಗೆ ಬಹಳ ಕುರಿದನಗಳಿದ್ದವು. ಬಡವನಿಗೆ 1 ಕುರಿಮರಿಯ ಹೊರತು ಬೇರೇನೂ ಇರಲಿಲ್ಲ. ಅವನು ಅದನ್ನು ಕೊಂಡುಕೊಂಡು ಸಾಕುತ್ತಿದ್ದನು. ಅದು ದೊಡ್ಡದಾಗುವವರೆಗೆ ಮಗಳಂತೆ ಅವನ ಸಂಗಡಲೂ ಅವನ ಮಕ್ಕಳ ಸಂಗಡಲೂ ಇದ್ದುಕೊಂಡು ಅವನೊಡನೆ ರೊಟ್ಟಿ ತಿನ್ನುತ್ತಾ ಅವನ ಪಾತ್ರೆಯಲ್ಲೇ ನೀರು ಕುಡಿಯುತ್ತಾ ಇತ್ತು. ಅವನ ಎದೆಯ ಮೇಲೆಯೇ ಒರಗಿಕೊಂಡು ನಿದ್ರೆ ಮಾಡುತ್ತಿತ್ತು. ಒಂದು ದಿವಸ ಐಶ್ವರ್ಯವಂತನ ಮನೆಗೆ ಒಬ್ಬ ಪ್ರಯಾಣಿಕನೂ ಬಂದನು. ಆಗ ಐಶ್ವರ್ಯವಂತನು ತನ್ನ ಕುರಿದನಗಳಿಂದ ಏನೂ ತೆಗೆದುಕೊಳ್ಳ ಮನಸ್ಸಿಲ್ಲದೆ ಆ ಬಡವನ ಕುರಿಮರಿಯನ್ನು ಹಿಡಿದು ಅತಿಥಿಗೋಸ್ಕರ ಅದನ್ನು ಅಡಿಗೆ ಮಾಡಿಸಿದನು ಎಂಬುದೇ. ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾತಾನನಿಗೆ, ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಅವನು ಕರುಣೆಯಿಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ಆಗ ನಾತಾನನು ದಾವೀದನನ್ನು ನೋಡಿ, ಆ ಮನುಷ್ಯನು ನೀನೇ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದೆನು. ಅವನ ಹೆಂಡತಿಯರನ್ನು ನಿನ್ನ ಮಗಲಿಗೆ ಕೊಟ್ಟೆನು. ಇಸ್ರಾಯೇಲ್ ಮತ್ತು ಯೆಹೂದ ಕುಲಗಳನ್ನು ನಿನಗೆ ವಶಪಡಿಸಿದೆನು. ಇದು ಸಾಕಾಗಿರದಿದ್ದರೆ ನಾನು ನಿನಗೆ ಇನ್ನೂ ಬೇಕಾದದ್ದನ್ನು ಕೊಡುತ್ತಿದ್ದೆನು. ಹೀಗಿರಲು ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡಿದ್ದೇನು? ನೀನು ಹಿತ್ತಿಯನಾದ ಊರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿ. ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರಿಂದಲೂ ಹಿತ್ತಿಯನಾದ ಊರಿಯನನ್ನು ಅಮ್ಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡದ್ದರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಯೆಹೋವನಾದ ನನ್ನ ಮಾತನ್ನು ಕೇಳು. ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟಾಗುವಂತೆ ಮಾಡುವೆನು. ನಿನ್ನ ಹೆಂಡತಿಯರನ್ನು ತೆಗೆದುಕೊಂಡು ನಿನ್ನೆದುರಿನಲ್ಲಿಯೇ ಇನ್ನೊಬ್ಬನಿಗೆ ಕೊಡುವೆನು. ಅವನು ಹಗಲಿನಲ್ಲಿಯೇ ಅವರ ಕೂಡ ಮಲಗುವನು. ನೀನು ಅದನ್ನು ಗುಪ್ತವಾಗಿ ಮಾಡಿದಿ. ನಾನು ಹೇಳುವ ಮಾತಾದರೂ ಎಲ್ಲ ಇಸ್ರಾಯೇಲ್ಯರ ಮುಂದೆ ಪ್ರಕಟವಾಗಿ ನೆರವೇರುವುದು ಎಂಬುದೇ ಅಂದನು. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ಊರಿಯನ ಹೆಂಡತಿಯಲ್ಲಿ ದಾವೀದನಿಗೆ ಹುಟ್ಟಿದ ಮಗುವು ಯೆಹೋವನ ಪೆಟ್ಟಿನಿಂದ ಬಹುವಾಗಿ ಅಸ್ವಸ್ಥವಾಯಿತು. ಆದದರಿಂದ ದಾವೀದನು ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳಕೋಣೆಯಲ್ಲಿ ನೆಲದ ಮೇಲೆಯೇ ಬಿದ್ದುಕೊಂಡು ರಾತ್ರಿ ಕಳೆಯುತ್ತಿದ್ದನು. ಅವನ ಮನೆಯ ಹಿರೀ ಸೇವಕರು ಅವನನ್ನು ಎಬ್ಬಿಸುವುದಕ್ಕೆ ಹೋದರು. ಆದರೆ ಅವನು ಏಳಲೂ ಇಲ್ಲ, ಅವರೊಡನೆ ಆಹಾರ ತೆಗೆದುಕೊಳ್ಳಲೂ ಇಲ್ಲ. 7ನೆಯ ದಿನದಲ್ಲಿ ಮಗುವು ಸತ್ತಿತು. ಅವನ ಸೇವಕರು ಭಯಪಟ್ಟು ಈ ವರ್ತಮಾನವನ್ನು ದಾವೀದನಿಗೆ ತಿಳಿಸಲಿಲ್ಲ. ಅವರು, ಹುಡುಗನು ಜೀವದಿಂದಿದ್ದಾಗಲೇ ಅವನು ನಮ್ಮ ಸಂತೈಸುವಿಕೆಯನ್ನು ಲಕ್ಷಿಸಲಿಲ್ಲ. ಹೀಗಿರುವಲ್ಲಿ ಮಗುವಿನ ಮರಣವಾರ್ತೆಯನ್ನು ಅವನಿಗೆ ತಿಳಿಸಿದರೆ ಅವನು ತನಗೆ ಏನಾದರೂ ಕೇಡು ಮಾಡಿಕೊಂಡಾನಲ್ಲವೇ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಸೇವಕರು ಈ ಪ್ರಕಾರ ಗುಜುಗುಜು ಮಾತಾಡುವುದನ್ನು ದಾವೀದನು ಕಂಡು ಮಗುವು ಮೃತಿ ಹೊಂದಿತೆಂದು ತಿಳಿದು ಸೇವಕರನ್ನು, ಮಗುವು ಸತ್ತಿತೋ ಎಂದು ಕೇಳಿದನು. ಅವರು, ಹೌದು, ಸತ್ತಿತು ಎಂದು ಉತ್ತರ ಕೊಟ್ಟರು. ಆಗ ದಾವೀದನು ನೆಲದಿಂದೆದ್ದು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿ ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಅನಂತರ ಮನೆಗೆ ಬಂದು ಆಹಾರ ತರಿಸಿ ಊಟ ಮಾಡಿದನು. ಇದನ್ನು ನೋಡಿ ಅವನ ಸೇವಕರು ಅವನಿಗೆ, ಇದೇನು ನೀನು ಮಾಡಿದ್ದು? ಹುಡುಗನು ಜೀವದಿಂದಿದ್ದಾಗ ಅಳುತ್ತಾ ಉಪವಾಸವಾಗಿದ್ದಿ, ಹುಡುಗನು ಸತ್ತ ನಂತರ ಎದ್ದು ಊಟ ಮಾಡಿದಿ ಅಂದರು. ದಾವೀದನು ಅವರಿಗೆ, ಹುಡುಗನು ಜೀವದಿಂದಿದ್ದಾಗ ಒಂದು ವೇಳೆ ಯೆಹೋವನು ಕೃಪೆ ಮಾಡಿ ಅವನನ್ನು ಉಳಿಸಾನು ಅಂದುಕೊಂಡು ಉಪವಾಸ ಮಾಡಿದೆನು, ಅತ್ತೆನು. ಈಗ ಸತ್ತಿದ್ದಾನಲ್ಲ, ನಾನೇಕೆ ಉಪವಾಸ ಮಾಡಬೇಕು?
ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದಾದೀತೆ? ನಾನಾಗಿ ಅವನ ಬಳಿಗೆ ಹೋಗಬೇಕೇ ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟನು. ದಾವೀದನು ತನ್ನ ಹೆಂಡತಿಯಾದ ಬತ್ಷೆಬೆಯ ಬಳಿಗೆ ಹೋಗಿ ಆಕೆಯನ್ನು ಸಂತೈಸಿ ಆಕೆಯ ಸಂಗಡ ಮಲಗಿದನು. ಆಕೆ ಮಗನನ್ನು ಹೆತ್ತಾಗ ಅವನಿಗೆ ಸೊಲೊಮೋನನೆಂದು ಹೆಸರಿಟ್ಟನು. ಯೆಹೋವನು ಹುಡುಗನನ್ನು ಪ್ರೀತಿಸಿದನು. ಪ್ರವಾದಿಯಾದ ನಾತಾನನು ಯೆಹೋವನು ತನಗೆ ಆಜ್ಞಾಪಿಸಿದಂತೆ ಆತನಿಗೋಸ್ಕರವಾಗಿ ಆ ಹುಡುಗನಿಗೆ ಎದೀದ್ಯನು ಎಂದು ಹೆಸರಿಟ್ಟನು. ಯೋವಾಬನು ಅಮ್ಮೋನಿಯರ ಪಟ್ಟಣವಾದ ರಬ್ಬಕ್ಕೆ ಮುತ್ತಿಗೆ ಹಾಕಿ ಅರಮನೆಯಿದ್ದ ಭಾಗವನ್ನು ಸ್ವಾಧೀನ ಮಾಡಿಕೊಂಡು ದಾವೀದನಿಗೆ ದೂತರ ಮುಖಾಂತರವಾಗಿ, ನಾನು ರಬ್ಬಕ್ಕೆ ಮುತ್ತಿಗೆ ಹಾಕಿ ಹೊಳೆಯ ಬಳಿಯಲ್ಲಿರುವ ಭಾಗವನ್ನು ಸ್ವಾಧೀನ ಮಾಡಿಕೊಂಡಿದ್ದೇನೆ. ನೀನು ಬೇಗನೆ ಉಳಿದ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಉಳಿದ ಭಾಗವನ್ನು ಸ್ವಾಧೀನಪಡಿಸಿಕೋ. ಅದನ್ನು ನಾನೇ ಹಿಡಿದರೆ ಅದಕ್ಕೆ ನನ್ನ ಹೆಸರು ಬರುವುದು ಎಂದು ಹೇಳಿ ಕಳುಹಿಸಿದನು. ಆಗ ದಾವೀದನು ಜನರೆಲ್ಲರನ್ನೂ ಕೂಡಿಸಿಕೊಂಡು ಹೋಗಿ ರಬ್ಬಕ್ಕೆ ಮುತ್ತಿಗೆ ಹಾಕಿ ಅದನ್ನು ವಶ ಮಾಡಿಕೊಂಡನು. ಇದಲ್ಲದೆ ಅವನು ಅವರ ಮಲ್ಕಾಮ ಮೂರ್ತಿಯ ತಲೆಯ ಮೇಲಿದ್ದ ಬಂಗಾರದ ಕಿರೀಟವನ್ನು ತೆಗೆದುಕೊಂಡನು. ಅದು 4,000 ತೊಲೆ ತೂಕದ್ದು. ಅದರಲ್ಲಿದ್ದ ಮಣಿಯನ್ನೂ ದಾವೀದನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡನು. ಆ ಪಟ್ಟಣದಿಂದ ದೊಡ್ಡ ಕೊಳ್ಳೆಯನ್ನು ಒಯ್ದನು. ಊರಿನ ನಿವಾಸಿಗಳನ್ನು ಹಿಡಿದು ಗರಗಸ, ಗುದ್ದಲಿ, ಕೊಡಲಿಗಳಿಂದ ಕೆಲಸ ಮಾಡುವುದಕ್ಕೂ ಇಟ್ಟಿಗೆಗಳನ್ನು ಮಾಡುವುದಕ್ಕೂ ಹಚ್ಚಿದನು. ಅಮ್ಮೋನಿಯರ ಎಲ್ಲ ಪಟ್ಟಣದವರಿಗೂ ಇದೇ ಗತಿಯಾಯಿತು. ಅನಂತರ ದಾವೀದನು ಎಲ್ಲ ಸೈನಿಕರೊಡನೆ ಯೆರೂಸಲೇಮಿಗೆ ಬಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲನ ಗ್ರಂಥ, ದ ಬುಕ್ ಆಫ್ 2 ಸ್ಯಾಮ್ಯುಯಲ್ ಚಾಪ್ಟರ್ 12, 12ನೇ ಅಧ್ಯಾಯ. 11ನೇ ಅಧ್ಯಾಯದಲ್ಲಿ ದಾವೀದನು ಯುದ್ಧಕ್ಕೆ ಹೋಗುವಂಥ ಕಾಲದಲ್ಲಿ ಅರಮನೆಯಲ್ಲೇ ಉಳಿಕೊಂಡು ಅವನು ಅರಮನೆಯ ಮಾಳಿಗೆಯ ಮೇಲಿಂದ ಸ್ನಾನ ಮಾಡುತ್ತಿರುವಂಥ ಬೆತ್ಷೆಬಳನ್ನು ಕಂಡು ಅವನು ಆಕೆಯನ್ನು ಹೊಂದಿ ಕೊನೆಗೆ ಆಕೆಯು ಗರ್ಭಿಣಿಯಾಗಿದ್ದಾಳೆ ಎಂಬ ವರ್ತಮಾನವನ್ನು ದಾವೀದನಿಗೆ ತಲುಪಿಸಲು ದಾವೀದನು ಹೇಗಾದರೂ ಮಾಡಿ ಊರಿಯನನ್ನು ಅವನ ಮನೆಗೆ ಕಳಿಸಬೇಕೆಂಬುದಾಗಿ ಯತ್ನಿಸಿದ್ದಾಗ್ಯೂ ಊರಿಯನು ಹೋಗದೆ ಯೆಹೋವನ ಮಂಜೂಷವು, ದೇವರ ಮಂಜೂಷವು ಬಯಲಿನಲ್ಲಿದೆ ಮತ್ತು ದೇವಜನರು, ಇಸ್ರಾಯೇಲರು, ಯಹೂದ್ಯರು ಇವರೆಲ್ಲರೂ ಕೂಡ ಗುಡಾರಗಳಲ್ಲಿದ್ದಾರೆ. ಹಾಗಿರುವಾಗ ನನ್ನ ದಣಿಯಾದಂಥ ಅಥವಾ ನಿನ್ನ ಸೇವಕನಾದ ಯೋವಾಬನು ಮತ್ತು ದೇವರ ಸೈನಿಕರು ಇವರೆಲ್ಲರೂ ಕೂಡ ಆ ಬಯಲಿನಲ್ಲಿ ಇಳ್ಕೊಂಡಿದ್ದಾರೆ. ಹಾಗಿರುವಾಗ ನಾನು ಮನೆಗೆ ಹೋಗಿ ನಾನು ಮಡದಿಯೊಂದಿಗೆ ಆನಂದಿಸುವಂಥದ್ದು ಹೇಗೆ ಎಂಬ ಮಾತನ್ನು ಹೇಳಿಬಿಟ್ಟು ಊರಿಯನು ಕೊನೆಗೆ ಮನೆಗೆ ಹೋಗದೇ ಇದ್ದದ್ದರಿಂದ ದಾವೀದನು ಇನ್ನೊಂದು ಪ್ಲ್ಯಾನ್ ಬಿ ಮಾಡ್ತಾನೆ. ಆ ಪ್ಲ್ಯಾನ್ ಏನಂತ ಹೇಳಿದರೆ, ಹೇಗಾದರೂ ಮಾಡಿ ಯುದ್ಧ ಘೋರವಿರುವಂಥ ಕಡೆಯಲ್ಲಿ ಊರಿಯನನ್ನು ಕಳಿಸ್ಬಿಟ್ರೆ ಅವನು ಸತ್ತು ಹೋಗ್ತಾನೆ ಎಂಬುದಾಗಿ ಒಂದು ಲೆಟರನ್ನು, ಒಂದು ಪತ್ರವನ್ನು ಬರೆದು ಅದು ಬೇರೆಯವ್ರ ಕೈಯಲ್ಲಿ ಕೂಡ ಕೊಡೋದಿಲ್ಲ, ಊರಿಯನ ಕೈಯಲ್ಲಿನೇ ಅವನ ಒಂದು ಮರಣ ಶಾಸನವನ್ನು ಅವನ ಕೈಯಲ್ಲಿನೇ ಬರೆದು ಕಳಿಸ್ತಾನೆ ರೀ. ಆ ರೀತಿಯಾಗಿ ಕಳಿಸಿದಾಗ ಅದೇ ರೀತಿಯಾಗಿ ಯೋವಾಬನು ಕೂಡ ಅರಸನ ಜೊತೆಯಲ್ಲಿ ಸಹಕರಿಸಿ ಈ ಒಂದು ದುಷ್ಟ ಕಾರ್ಯದಲ್ಲಿ ಅವನು ಕೂಡ ಭಾಗಿಯಾಗಿ ಊರಿಯನನ್ನು ಯುದ್ಧ ಘೋರವಿರುವಂಥ ಕಡೆಯಲ್ಲಿ ನಿಲ್ಲಿಸಿದಾಗ ಆ ಊರಿನವರು ಬಂದು ಕೆಲವು ಇಸ್ರಾಯೇಲರನ್ನು ಮತ್ತು ಊರಿಯನನ್ನು ಯುದ್ಧದಲ್ಲಿ ಕೊಂದು ಹಾಕ್ತಾರೆ. ಯುದ್ಧ ವರ್ತಮಾನವು ದಾವೀದನಿಗೆ ಒಬ್ಬ ದೂತನು ಬಂದು ಹೇಳ್ತಾನೆ. ಯೋವಾಬನಿಂದ ಕಳಿಸಲ್ಪಟ್ಟಂಥ ಆ ದೂತನು ಬಂದು ದಾವೀದನಿಗೆ ಹೇಳಿದಾಗ ದಾವೀದನು ಹೇಗೋ ಆ ವಿಷಯ ಅವರಿಗೊಂದು ಪಾಸ್ವರ್ಡ್ ಥರ ಇದ್ದ ಹಾಗಿರ್ತದೆ,
ಗೋಡೆಯ ಹತ್ತಿರ ಯಾಕೆ ನೀವು ಹೋಗಿದ್ದೀರಿ ಎಂಬುದಾಗಿ ದಾವೀದನು ಹೇಳಿದರೆ, ನಿನ್ನ ಸೇವಕನಾದ ಉರಿಯನು ಯುದ್ಧದಲ್ಲಿ ಸತ್ತು ಹೋದನೆಂಬಂಥ ವರ್ತಮಾನ ಹೇಳು ಅಂತ ಕಳಿಸ್ಕೊಟ್ಟಿರ್ತಾನೆ. ಆ ರೀತಿಯಾಗಿ ಅವರಿಬ್ಬರಲ್ಲಿ, ಯೋವಾಬನಿಗೂ ಮತ್ತು ದಾವೀದನಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಆ ರೀತಿಯಲ್ಲಿ ಅವರು ತಿಳ್ಕೊಂಡು, ಹೌದು ಉರಿಯನು ಸತ್ತು ಹೋದ ತಕ್ಷಣ ಒಂದು ದಿನ ನಾವೆಲ್ಲರೂ ಯುದ್ಧದಲ್ಲಿ ಸಾಯಬೇಕಾಗ್ತದೆ ಎಂಬುದಾಗಿ ದಾವೀದನು ಸಮಾಧಾನ ಹೇಳಿಬಿಟ್ಟು, ಇನ್ನೂ ಶೂರರಾಗಿ ಇನ್ನೂ ಚೆನ್ನಾಗಿ ಯುದ್ಧ ಮಾಡ್ರಿ ಎಂಬುದಾಗಿ ಹೇಳಿ ಕಳಿಸ್ಬಿಡ್ತಾನೆ. ಆದರೆ ಈ ಕೃತ್ಯವು ದೇವರ ದೃಷ್ಟಿಯಲ್ಲಿ ಅದು ಕೆಟ್ಟದ್ದಾಗಿ ಇತ್ತು. ಮತ್ತು ಉರಿಯನ ಮರಣ ವಾರ್ತೆ ಅವನಿಗೆ ಬೆಚ್ಚಬೆಳಿಗ್ಗೆ ತಲುಪಿದಾಗ ಗಂಡನಿಗೋಸ್ಕರವಾಗಿ ದುಃಖಿಸಿದ ದಿನಗಳು ಮುಗಿದ ನಂತರ ದಾವೀದನು ಆಕೆಯನ್ನು ಕರ್ಕೊಂಡು ಬಂದು ತನ್ನ ಹೆಂಡತಿಯನ್ನಾಗಿ ಉರಿಯನ ವಿಧವೆಯಾಗಿರುವಂಥ ಬೆಚ್ಚಬೆಳನನ್ನು ಈಗ ಮದುವೆ ಮಾಡಿಕೊಳ್ತಾನೆ. ಸರಿ, ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ತಾನೆ. ಯೆಹೋವನು ನಾತಾನನನ್ನು ದಾವೀದನ ಬಳಿಗೆ ಕಳುಹಿಸಿದನು. ಇದೆಲ್ಲ ಆಗಿ ಸುಮಾರು ಕೆಲವು ತಿಂಗಳು ಆಗಿರಬೇಕು. ಅಂಥ ಸನ್ನಿವೇಶದಲ್ಲಿ ದೇವರು ನಾತಾನನನ್ನು ಕಳಿಸ್ತಾನೆ. ನಾತಾನ್ ಅಂತ ಹೇಳಿದರೆ ಕೊಡುಗೆ, ಗಿಫ್ಟ್ ಎಂಬುದಾಗಿ. ನಿಜವಾಗಿ ಈ ವ್ಯಕ್ತಿ ದಾವೀದನಿಗೆ ಕೊಡುಗೆಯಾಗಿ ಇದ್ದನು. ಯಾಕಂದರೆ ದೇವರ ಒಂದು ವಿಧಾನ, ದೇವರ ಒಂದು ಇಂಥ ಒಂದು ಘೋರ ಕೃತ್ಯ, ವ್ಯಭಿಚಾರ ಮತ್ತು ಕೊಲೆ ಮತ್ತು ದುರುಪಯೋಗ, ಅಧಿಕಾರ ದುರುಪಯೋಗ ಇವೆಲ್ಲ ನಡೆದಿದ್ದಾಗ್ಯೂ ದೇವರು ವ್ಯವಹರಿಸುವ ರೀತಿ ಬಹಳ ಸೂಕ್ಷ್ಮವಾಗಿತ್ತು, ಜ್ಞಾನಪೂರ್ವಕವಾಗಿತ್ತು, ದಯಾಪೂರ್ವಕವಾಗಿತ್ತು, ನಾಜೂಕಾಗಿತ್ತು, ಹೌದು ಪ್ರಾಯೋಗಿಕವಾಗಿತ್ತು, ಅನೇರವಾಗಿತ್ತು, ಇಂಡೈರೆಕ್ಟ್ ಆಗಿತ್ತು, ಹೌದು ಪರೋಪವಾಗಿತ್ತು. ಆದ ಕಾರಣ ನಾತಾನನ್ನು ಕಳಿಸ್ಬಿಟ್ಟು ನಾತಾನನ್ನು ಬಂದು ಒಂದು ಊರಿನಲ್ಲಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಯಾವ ರೀತಿಯಾಗಿ ಒಂದು ಊರು ಅಂತ ಹೇಳಿದಾಗ ನಮಗೆ ಒಂದು ಇಂಟ್ರೆಸ್ಟ್. ಯಾಕಂದರೆ ಒನ್ಸ್ ಅಪಾನ್ ಎ ಟೈಮ್ ಒಂದು ಊರಿನಲ್ಲಿ ಅಂತ ಸ್ಟಾರ್ಟ್ ಆಗಿ ಇಬ್ಬರು ಮನುಷ್ಯರಿದ್ದರು. ಒಬ್ಬನು ಐಶ್ವರ್ಯವಂತನು, ಇನ್ನೊಬ್ಬನು ಬಡವನು. ಬಡವನಿಗೆ ಒಂದೇ ಕುರಿ ಇತ್ತು, ಐಶ್ವರ್ಯವಂತನಿಗೆ ಬಹಳ ಕುರಿಗಳಿದ್ದು. ಹೀಗಿರುವಲ್ಲಿ ಒಂದು ದಿನ ಪ್ರಯಾಣಿಕನು ಯಾರೋ ಒಬ್ಬನು ಗೆಸ್ಟ್ ಐಶ್ವರ್ಯವಂತನ ಮನೆಗೆ ಬರ್ತಾನೆ. ಬಂದಾಗ ಆಗ ಐಶ್ವರ್ಯವಂತನು ತನ್ನ ಹತ್ರ ಬಹಳ ಕುರಿಗಳಿರಲಾಗಿ ಅವುಗಳಲ್ಲಿ ಒಂದನ್ನು ತಕ್ಕೊಂಡು ಅವನಿಗೆ ಸ್ಪೆಷಲ್ ಊಟ ಏನಾದರೂ ಮಾಡ್ತಾ ಇರಬಹುದಲ್ವ. ಆಡುವುದಕ್ಕೆ ಬದಲಾಗಿ ಬಡವನ ಆ ಒಂದೇ ಕುರಿಯನ್ನು ತಕ್ಕೊಂಡು ಹಿಡಿದು ಅತಿಥಿಗೋಸ್ಕರವಾಗಿ ಅದನ್ನು ಅಡಿಗೆ ಮಾಡಿಸ್ತನು. ಅಷ್ಟೇ, ಸ್ಟೋರಿ ಮುಗೀತದೆ. ಅಷ್ಟೇ ದಾವೀದನು ಕೇಳಿಸ್ಕೊಂಡಿದ್ದು, ನಾತಾನು ಹೇಳಿದ್ದು ಅಷ್ಟೇ, ದೇವರು ಬಹುಶಃ ಹೇಳಿ ಕಳಿಸಿದ್ದು ಅಷ್ಟೇ. ಈಗ ನಾವು ದಾವೀದನ ಒಂದು ರಿಯಾಕ್ಷನ್ ನೋಡೋಣ. ಈ ಕಥೆಯನ್ನು ಕೇಳಿದ ತಕ್ಷಣ ದಾವೀದನ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ಬಿಟ್ಟು 2ನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯ ಮತ್ತು 5ನೇ ವಚನದಲ್ಲಿ, ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು. ಯಾವ ಮನುಷ್ಯನ ಮೇಲೆ? ಯಾವ ಮನುಷ್ಯನು ತನ್ನ ಹತ್ರ ಬಹಳಷ್ಟು ಕುರಿಗಳಿದ್ದಾಗ್ಯೂ ಬೇರೊಬ್ಬರ ಕುರಿಯನ್ನು ತಕ್ಕೊಂಡು ತನ್ನ ಒಂದು ಅತಿಥಿ ಸತ್ಕಾರಕ್ಕೆ ಬಳಸಿದ್ನಲ್ಲ, ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾತಾನ್ಯಗೆ ಏನು ಹೇಳ್ತಾನೆ? ಯೆಹೋವನಾಣೆ, ಆಣೆ ಬೇರೆ ಇಟ್ಬಿಡ್ತಾನೆ. ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಅರಸನು ಹೇಳಿಬಿಟ್ರೆ ಅದು ಹಾಗೆಯೇ ಆಗುತ್ತೆ. ಅರಸನು ಹೇಳಿದ ಮೇಲೆ ಅದು ಆಗಲೇಬೇಕು. ಆ ಮನುಷ್ಯನು ಸಾಯಲೇಬೇಕಂತ ಹೇಳಿದ್ರೆ ಅರ್ಥ ಅದು ಘೋರವಾದಂಥ ಒಂದು ತಪ್ಪಾಗಿತ್ತು, ಅಪರಾಧವಾಗಿತ್ತು ಅಂತ ಹೇಳ್ಬಿಟ್ಟು ಕೂಡ ಅದರ ಅರ್ಥ. ಆ ಮನುಷ್ಯನು ಸಾಯಲೇಬೇಕು ಅಂತ ಹೇಳಿಬಿಟ್ಟು ಯಾಕೆ ಸಾಯಬೇಕು ಎಂಬುದಕ್ಕೆ ಕಾರಣ ದಾವೀದನು ಕೊಡ್ತಾನೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ನಾನು
ಮೊದಲನೇ ಸಾರಿ ಬೈಬಲ್ ಓದಿದ್ದಾಗ ಇದನ್ನು ಗಮನಿಸಿರಲಿಲ್ಲ, ಈಗ ಗಮನಿಸಿದ್ದೇನೆ. ಅದು 6ನೇ ವಚನದಲ್ಲಿರುವಂಥ ಒಂದು ವಾಕ್ಯ, 2ನೇ ಸಮುವೇಲ 12:6. ಯಾಕೆ ಆ ಮನುಷ್ಯನು ಸಾಯಲೇಬೇಕು? ಆ ಮನುಷ್ಯನು ಕರುಣೆ ಇಲ್ಲದೆ, ಏನು, ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ, ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು. ಕರುಣೆ ಇಲ್ಲದೆ. ಈಗ ದಾವೀದನ ಬಗ್ಗೆ ನಾವು ನೋಡುವಾಗ 2ನೇ ಅಧ್ಯಾಯ 5ನೇ ವಚನದಲ್ಲಿ ಕರುಣೆ, 9ನೇ ಅಧ್ಯಾಯ 1ನೇ ವಚನದಲ್ಲಿ ಕರುಣೆ, 2ನೇ ಸಮುವೇಲ 9:7ನೇ ವಚನದಲ್ಲಿ ಕರುಣೆ, ಮತ್ತು 10ನೇ ಅಧ್ಯಾಯ 2ನೇ ವಚನದಲ್ಲಿ ಕರುಣೆ 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 ಎಂಬುದಾಗಿ ದಯೆ ತೋರಿಸಲಿ. ನಾನು ಯಾರಿಗೆ ದಯೆ ತೋರಿಸಬೇಕು? ಸೌಲನ ಮನೆಗೆ ನಾನು ಹೇಗೆ ದಯೆ ತೋರಿಸಲಿ? ಮತ್ತು ಯೋನಾತಾನನ ಮಗನಿಗೆ ಹೇಗೆ ದಯೆ ತೋರಿಸಲಿ? ದೇವರನ್ನು ನೆನೆಸಿ ನಾನು ಹೇಗೆ ದಯೆ ತೋರಿಸಲಿ, ಕರುಣೆ ತೋರಿಸಲಿ? ಅಥವಾ ಒಂದು ಅನ್ಯ ಜನರಿಗೆ ಸೇರಿದಂಥ ಮನುಷ್ಯನು, ಅಂದರೆ ಅಮ್ಮೋನಿಯರ ಅರಸನಾದಂಥ ಹಾವು ಎಂಬ ಹೆಸರಿನ ಅರ್ಥ ಇರುವಂಥ ಹೆಸರಿನ ನಾಹಾಷನ ಸತ್ತು ಹೋದಾಗ ಕರುಣೆ ತೋರಿಸ್ಬೇಕು ಅವನ ಮಗನಾದ ಹಾನೂನಿಗೆ ಅಂತ ಹೇಳ್ಬಿಟ್ಟು ಕರುಣೆ ಕರುಣೆ ಅಂತ ಹೇಳಿದಂಥ ಮನುಷ್ಯನು ಈ ದಾವೀದನು ಈಗ ತಾನು ಕರುಣೆ ತೋರಿಸದೇ ಹೋಗಿರುವಂಥದ್ದನ್ನು ತಾನೇ ತಿಳಿಯದೆ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಡ್ತಾನೆ. ಒಂದು ವಾಕ್ಯ ನಾನು ಓದಬೇಕಾಗ್ತದೆ, ಯಾಕಂತೇಳಿದ್ರೆ ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ, ಈ ಒಂದು ಕಥೆಗೆ ಅದು ಬಹಳ ಅನ್ವಯವಾಗುವಂಥ ಒಂದು ವಚನ. ಅದು ಯಾಕೋಬನ ಪತ್ರಿಕೆಯಲ್ಲಿ ಮತ್ತು 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಪ್ರಿಯರೇ, ನಿಮಗೋಸ್ಕರವಾಗಿ ಇದನ್ನು ನಾನು ಓದ್ತೇನೆ. ಯಾಕೋಬ 2 ಮತ್ತು 13ನೇ ವಚನದಲ್ಲಿ ಈ ರೀತಿಯಾಗಿದೆ: ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಅಷ್ಟಕ್ಕೆ ಆ ವಾಕ್ಯ ಯಾಕೋಬನ ನಿಲ್ಲಿಸಿಬಿಟ್ಟಿದ್ರೆ ಭಾಳ ದುಃಖಕರವಾಗಿದ್ದ ಒಂದು ವಿಷಯ. ಆದರೆ ಯಾಕೋಬನು ಮುಂದೆ ಇನ್ನೊಂದು ಮಾತನ್ನು, ಕೊನೆಯ ಭಾಗದಲ್ಲಿ ಇನ್ನೊಂದು ಮಾತನ್ನು ಹೇಳಿ ಮುಗಿಸ್ತಾನೆ. ಅದೇನಂತ ಹೇಳಿದ್ರೆ, ಕರುಣೆಯು ನ್ಯಾಯ ತೀರ್ಮಾನವನ್ನು ಅಥವಾ ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುತ್ತದೆ. ಹಾಗಾದರೆ ಕರುಣೆಗೆ ಎಷ್ಟು ಶಕ್ತಿ ಇದೆ ಅಂದರೆ ನ್ಯಾಯ ತೀರ್ಪನ್ನೇ ಗೆದ್ದು ಬಿಡ್ತದೆ. ಅದನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ನಾವು ನೋಡ್ತೇವ್ರಿ. ಸರಿ, ಆ ಕಥೆ ಮುಂದುವರಿಸೋಣ, ಅನಂತರ ಅದರ ಬಗ್ಗೆ ನಾವು ನೋಡೋಣ. ಆಗ ನಾತಾನನು ಇದೇ ಚಾನ್ಸ್ ತಕ್ಕೊಂಡು ಆ ಮನುಷ್ಯನು ಸಾಯಲೇಬೇಕಂತ ಹೇಳಿದಾಗ ಆ ಮನುಷ್ಯನು ನೀನೇ ಎಂಬುದಾಗಿ ಹೇಳ್ಬಿಡ್ತಾನೆ. ಆ ಟ್ವಿಸ್ಟ್ ಇನ್ ದ ಸ್ಟೋರಿ ಅಂತ ಹೇಳ್ತಾರಲ್ಲ, ಕಥೆಯಲ್ಲಿ ಒಂದು ತಿರುವು. ದಾವೀದನ ಅಂದ್ಕೊಂಡಿದ್ದ ದೇವರು ಮಾತನಾಡ್ತಿದ್ದಾಗ ಬೇರೆ ಯಾರಿಗೂ ಈ ಸಂದೇಶ ಅನ್ವಯಿಸ್ತದೆ ಅಂತ ಹೇಳ್ಬಿಟ್ಟು, ಆದರೆ ತನಗೆ ಅವನು ಅನ್ವಯಿಸಿಕೊಳ್ಳಲಿಲ್ಲ. ನಾವು ಕೂಡ ಹಾಗೆ ಅನೇಕ ಬಾರಿ ಮಾಡಿದ್ದುಂಟು. ದೇವ್ರು ನನ್ನ ಹತ್ರ, ನಮ್ಮ ಹತ್ರ ವೈಯಕ್ತಿಕವಾಗಿ ಮಾತನಾಡುವಾಗ ಇದು ಬೇರೆಯವರಿಗೆ ಅನ್ವಯಿಸುವಂಥ ಒಂದು ಸಂಗತಿ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ದಾವೀದನು ಕೂಡ ತಪ್ಪನ್ನು ಮಾಡಿದನು. ಆದರೆ ದಾವೀದನಿಗೆ ಒಬ್ಬ ಗದರಿಸುವ ಸ್ನೇಹಿತನು, ತಿದ್ದುವ ಸ್ನೇಹಿತನು, ಯಥಾರ್ಥ ಮನಸ್ಸಿನ ಸ್ನೇಹಿತನು, ಪ್ರಾಮಾಣಿಕನಾದ ಸ್ನೇಹಿತನು, ಪ್ರವಾದಿಯಾದಂಥ ಸ್ನೇಹಿತನು, ಕೊಡುಗೆಯಾಗಿರುವ ಆ ಸ್ನೇಹಿತನು. ಯಾಕಂದರೆ ನಾತಾನ್ ಅಂದರೆ ಕೊಡುಗೆಯಾಗಿ ಆಗಿರುವ ಸ್ನೇಹಿತನು ಅವನಿಗೆ ಸಿಕ್ಕಿದ್ರಿಂದ ಆ ಮನುಷ್ಯನು ನೀನೇ. ಇಸ್ರಾಯೇಲ್ ದೇವರಾದ ಯೆಹೋವ ನಿನಗೆ ಹೇಳುವುದನ್ನು ಕೇಳು, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲ್ ಅರಸನನ್ನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ದೇವರು ಹೇಳ್ತಾನೆ, ನಾನು ರಾಜನಾಗಿ ಮಾಡಿದ್ದು ನಾನೇ. ಸೌಲನ ಕೈಗೆ ಸುಮಾರು 21 ಸಾರಿ ಸೌಲನು ದಾವೀದನನ್ನು ಕೊಲ್ಲುವುದಕ್ಕೆ ಯತ್ನಿಸಿದಾಗ ತಪ್ಪಿಸಿಕೊಳ್ಳುವಂತೆ ಮಾಡಿದ್ದು ದೇವರೇ. ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದನು, ಅವನ ಹೆಂಡತಿಯರನ್ನು ನಿನ್ನ
ಮಗಲಿಗೆ ಕೊಟ್ಟೆನು, ಇಸ್ರಾಯೇಲ್ ಮತ್ತು ಯೆಹೂದ ಕುಲವನ್ನು ನಿನಗೆ ವಶಪಡಿಸಿದೆನು. ಇದು ಸಾಕಾಗಿರದಿದ್ದರೆ ನಾನು ನಿನಗೆ ಇನ್ನೂ ಬೇಕಾದದ್ದನ್ನು ಕೊಡ್ತಿದ್ದೆ. ಆದರೆ ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡಿದ್ದೇನೋ. ನೀನು ಹಿತ್ತಿಯನಾದ ಊರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದೆ ಎಂಬುದಾಗಿ ಡೈರೆಕ್ಟ್ ಆಗಿ ನೇರವಾಗಿ ಆ ಪ್ರವಾದಿ ನಾತಾನ್ ಮುಖಾಂತರವಾಗಿ ದೇವರು ಮಾತಾಡ್ತಿದ್ದಾನೆ ದಾವಿದನ ಜೊತೆಯಲ್ಲಿ. ಆ ರೀತಿಯಾಗಿ ಹೇಳಿದಾಗ ದಾವಿದನ ಪ್ರತಿಕ್ರಿಯೆ ಏನಾಗಿತ್ತು? ಜಡ್ಜ್ಮೆಂಟ್ ಕೂಡ ಹೇಳ್ತಾನೆ. ದಾವಿದನು ನಾತಾನಿಗೆ 13ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ದಾವಿದನು ಏನೂ ಜಸ್ಟಿಫೈ ಮಾಡಲಿಲ್ಲ. ನಾನು ತಪ್ಪು ಮಾಡಿದೆ, ನಾನು ಪಾಪ ಮಾಡಿಬಿಟ್ಟೆ ಎಂಬುದಾಗಿ ಒಪ್ಪಿಕೊಳ್ತಾನೆ. ಆನಂತರ ಅವನು ಒಂದು ಕೀರ್ತನೆಯನ್ನೇ ಬರೆದು ಬಿಡ್ತಾನೆ. ಕೀರ್ತನೆ 51ರಲ್ಲಿ, ಕರುಣಾನಿಧಿಯೇ ನನ್ನನ್ನು ಕರುಣಿಸು, ಕರುಣೆ ಇಲ್ಲದೆ ಮಾಡಿದನಲ್ಲ, ಈಗ ಕರುಣೆಗಾಗಿ ಅವನು ಮೊರೆ ಇಡ್ತಿದ್ದಾನೆ. ಕರುಣಾನಿಧಿಯೇ ನನ್ನನ್ನು ಕರುಣಿಸು, ಕೇವಲ ನಿನಗೇ ವಿರೋಧವಾಗಿ ತಪ್ಪು ಮಾಡಿದ್ದೇನೆ ಎಂಬುದಾಗೆಲ್ಲ ಹೇಳಿದಾಗ ಅದರ ವಿಷಯದಲ್ಲಿ ಕೀರ್ತನೆ ನಮಗೆ ಅವನ ಮನಸ್ಸನ್ನು ಸ್ಪಷ್ಟವಾಗಿ ತೋರಿಸುವಂಥದ್ದಾಗಿದೆ. ನಾನು ಪಾಪ ಮಾಡಿದ್ದೇನೆಂಬುದಾಗಿ ದಾವಿದನು ಹೇಳಿದ ಕೂಡಲೇ ನಾತಾನನು ಅವನಿಗೆ ದೇವರ ಪರವಾಗಿ ಹೇಳಿದಂಥ ಮಾತು, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಯಾಕಂದರೆ ಸೆಲ್ಫ್ ಜಡ್ಜ್ಮೆಂಟು ತಾನಾಗೇ ಹೇಳ್ಕೊಂಡಿರ್ತಾನೆ. ಏನಂತ? ಆ ಮನುಷ್ಯನು ಸಾಯಲೇಬೇಕು, ರಾಜಾಜ್ಞೆ ನೆರವೇರಿಸಬೇಕಲ್ಲ, ಈಗ ಸಾಯಬೇಕು ಇವನು, ನೀನು ಸಾಯುವುದಿಲ್ಲ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳಿಗೆ ಬಹಳ ನಿಂದಿಸುವುದಕ್ಕೆ ನೀನು ಆಸ್ಪದ ಕೊಟ್ಟಿದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗು ಸತ್ತೇ ಹೋಗುವುದು ಅಂತ. ಅದೇ ರೀತಿಯಾಗಿ ಮಗು ಸತ್ತು ಹೋಗ್ತದೆ ಮತ್ತು ದೇವರು ಇನ್ನೊಂದು ಮಗುವನ್ನು ದಾವಿದನಿಗೆ ಕೊಡ್ತಾನೆ. ಅವನ ಹೆಸರು ಸೊಲೊಮೋನನೆಂದು ಹೆಸರಿಟ್ಟನು. ಯೆಹೋವನು ಹುಡುಗನನ್ನು ಪ್ರೀತಿಸಿದನು. ಪ್ರವಾದಿಯಾದ ನಾತಾನು ಕೂಡ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟು ಈ ಮಗು ಅಂದರೆ ಸೊಲೊಮೋನ ಬಗ್ಗೆ ತಕ್ಕೊಂಡು ದೇವರ ಆಜ್ಞೆ ಪ್ರಕಾರವಾಗಿ ಎದಿದ್ದಿದ್ಯನು ಎಂಬ ಹೆಸರನ್ನು ಸೊಲೊಮೋನಿಗೆ ಕೊಡ್ತಾನೆ. ಅಂದರೆ ಯಾಹುವಿಗೆ ಪ್ರಿಯನಾದವನು ಎಂಬುದಾಗಿ. ಮತ್ತು ಈ ರೀತಿಯಾಗಿದ್ದಾಗ ದಾವಿದನು ಅಮ್ಮೋನಿಯರ ರಾಜಧಾನಿಯಾದ ರಬ್ಬವನ್ನು ಕೂಡ ವಶಪಡಿಸಿಕೊಳ್ತಾನೆ. ಆ ವಿಷಯಗಳೊಂದಿಗೆ 12ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 2ನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 12. And the Lord sent Nathan unto David, and he came unto him, and said unto him, There were 2 men in one city, the one rich, and the other poor. The rich man had exceeding many flocks and herds, but the poor man had nothing save one little ewe lamb, which he had bought and nourished up, and it grew up together with him and with his children. It did eat of his own meat, and drank of his own cup, and lay in his bosom, and was unto him as a daughter. And there came a traveller unto the rich man, and he spared to take of his own flock and of his own herd, to dress for the wayfaring man that was come unto him, but took the poor man's lamb, and dressed it for the man that was come to him. And David's anger was greatly kindled against the man, and he said to Nathan, As the Lord liveth, the man that hath done this thing shall surely die, and he shall restore the lamb fourfold, because he did this thing, and because he had no pity. And Nathan said to David, Thou art the man.
Thus saith the Lord God of Israel, I anointed thee king over Israel, and I delivered thee out of the hand of Saul, and I gave thee thy master's house, and thy master's wives into thy bosom, and gave thee the house of Israel and of Judah. And if that had been too little, I would moreover have given unto thee such and such things. Wherefore hast thou despised the commandment of the Lord, to do evil in his sight? Thou hast killed Uriah the Hittite with the sword, and hast taken his wife to be thy wife, and hast slain him with the sword of the children of Ammon. Now therefore the sword shall never depart from thine house, because thou hast despised me, and hast taken the wife of Uriah the Hittite to be thy wife. Thus saith the Lord, Behold, I will raise up evil against thee out of thine own house, and I will take thy wives before thine eyes, and give them unto thy neighbor, and he shall lie with thy wives in the sight of this sun. For thou didst it secretly, but I will do this thing before all Israel, and before the sun. And David said unto Nathan, I have sinned against the Lord. And Nathan said unto David, The Lord also hath put away thy sin, thou shalt not die. Howbeit, because by this deed thou hast given great occasion to the enemies of the Lord to blaspheme, the child also that is born unto thee shall surely die. And Nathan departed unto his house. And the Lord struck the child that Uriah's wife bare unto David, and it was very sick. David therefore besought God for the child, and David fasted, and went in, and lay all night upon the earth. And the elders of his house arose, and went to him, to raise him up from the earth, but he would not, neither did he eat bread with them. And it came to pass on the 7th day that the child died. And the servants of David feared to tell him that the child was dead, for they said, Behold, while the child was yet alive, we spake unto him, and he would not hearken unto our voice. How will he then vex himself if we tell him that the child is dead? But when David saw that his servants whispered, David perceived that the child was dead. Therefore David said unto his servants, Is the child dead? And they said, He is dead. Then David arose from the earth, and washed, and anointed himself, and changed his apparel, and came into the house of the Lord, and worshipped. Then he came to his own house, and when he required, they set bread before him, and he did eat. Then said his servants unto him, What thing is this that thou hast done? Thou didst fast and weep for the child while it was alive, but when the child was dead, thou didst rise and eat bread. And he said, While the child was yet alive, I fasted and wept. For I said, Who can tell whether God will be gracious to me, that the child may live? But now he is dead. Wherefore should I fast? Can I bring him back again? I shall go to him, but he shall not return to me. And David comforted Bathsheba his wife, and went in unto her, and lay with her, and she bare a son, and he called his name Solomon, and the Lord loved him. And he sent by the hand of Nathan the prophet, and he called his name Jedediah, because of the Lord. And Joab fought against Rabbah of the children of Ammon, and took the royal city. And Joab sent messengers to David, and said, I have fought against Rabbah, and have taken the city of waters. Now therefore gather the rest of the people together, and encamp against the city, and take it, lest I take the city, and it be called after my name. And David gathered all the people together, and went to Rabbah, and fought against it, and took it. And he took their king's crown from off his head, the weight whereof was a talent of gold with the precious stones, and it was set on David's head. And he brought forth the spoil of the city in great abundance. And he brought forth the people that were therein, and put them under saws, and under harrows of iron, and under axes of iron, and made them pass through the brick-kiln. And thus did he unto all the cities of the children of Ammon. So David and all the people returned unto Jerusalem.